ಸಭಿಕರೆ ನಾವಿಂದು ಸ್ವಾಗತ ಸುಸ್ವಾಗತ ಸ್ವಾಗತ ದಿವ್ಯ ಬಲಿಗೆ ಸ್ವಾಗತ ದಿವ್ಯ ಬಲಿಗೆ ದಿವ್ಯ ಬಲಿ ಅರ್ಪಿಸುವ ಸ್ವಾಗತ ಕೋರುವೆವು ಸಭಿಕರೆ ನಾವಿಂದು ಸ್ವಾಗತ ಸುಸ್ವಾಗತ ಸ್ವಾಗತ ದಿವ್ಯ ಬಲಿಗೆ ಸ್ವಾಗತ ದಿವ್ಯ ಬಲಿಗೆ ಸ್ವಾಗತ ದಿವ್ಯ ಬಲಿಗೆ ಪಿತನ ಮತ್ತು ಸುಧನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ನಿಜಕ್ಕೂ ಸಂತಸ, ಸಂಭ್ರಮ, ಸಡಗರದ ದಿನ. ಇಂದು ನಾವೆಲ್ಲರೂ ಒಂದೇ ಕುಟುಂಬವಾಗಿ ಇಲ್ಲಿ ನೆರೆದಿದ್ದೇವೆ ಈ ಪವಿತ್ರ ಗುರುವಾರವನ್ನ ಆಚರಿಸಲು. ಪ್ರಿಯರೇ, ಈ ಪವಿತ್ರ ಗುರುವಾರದಂದು ನಾವು 3 ವಿಷಯಗಳನ್ನ ಸ್ಮರಿಸಿ ನಾವು ಧ್ಯಾನಿಸಲು ಹಾಗೂ ಆಚರಿಸಲು ಇಲ್ಲಿಗೆ ಸೇರಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಮೇಲಿದ ಪ್ರೀತಿಗಾಗಿ ಈ ಪರಮ ಪ್ರಸಾದವನ್ನ ಏರ್ಪಡಿಸಿದರು, ಪ್ರತಿಷ್ಠಾಪಿಸಿದರು. ಆ ಪರಮ ಪ್ರಸಾದವು ನಮಗೆ ಸತತವು ದೊರಕಬೇಕು ಎಂಬ ಉದ್ದೇಶದಿಂದ ಈ ಯಾಜಕತ್ವವನ್ನ ಏರ್ಪಡಿಸಿದರು. ಈ ಪರಮ ಪ್ರಸಾದ ಮತ್ತು ಯಾಜಕತ್ವದ ಸತ್ವ ಮತ್ತು ತತ್ವ, ಸೇವೆ ಮತ್ತು ಪ್ರೀತಿ ಎಂದು ಹೇಳಿ ಈ ಪ್ರೀತಿ ಎಂಬ ಆಜ್ಞೆಯನ್ನ ನಮಗೆ ನೀಡಿದ್ದಾರೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರು ಇನ್ನೊಬ್ಬರನ್ನ ಪ್ರೀತಿಸಿರಿ ಎಂಬ ಆಹ್ವಾನವನ್ನ ತನ್ನ ಶಿಷ್ಯರಿಗೆ ನೀಡುತ್ತಾ ಆ ಈ ಪವಿತ್ರ ಬಲಿ ಪೂಜೆಯಲ್ಲಿ ನಾವೆಲ್ಲರನ್ನ ಭಕ್ತಿ ವಿಶ್ವಾಸದಿಂದ ಪಾಲ್ಗೊಳ್ಳಲು ಕರೀತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಈ ಪವಿತ್ರ ಬಲಿ ಪೂಜೆಯಲ್ಲಿ ಭಾಗವಹಿಸಲು ಬಂದಿರುವಂತಹ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪಾಪವನ್ನ ಗೈದು ದೇವರಿಂದ ದೂರ ಸರಿದಿದ್ದೇವೆ. ಆ ಎಲ್ಲಾ ಕ್ಷಣಗಳನ್ನು ನಾವು ಸ್ಮರಿಸಿಕೊಂಡು ದೇವರ ಕ್ಷಮೆಯನ್ನ ಯಾಚಿಸುತ್ತಾ ಈ ಪವಿತ್ರ ಬಲಿ ಪೂಜೆಯಲ್ಲಿ ಭಕ್ತಿ ವಿಶ್ವಾಸದಿಂದ ನಾವು ಪಾಲ್ಗೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ದೇವರೇ ಪರಲೋಕ ರಾಜ ಸರ್ವಶಕ್ತ ಪಿತನೇ ನಾವು ನಿನ್ನನ್ನು ಹೊಗಳುತ್ತೇವೆ ಸ್ತುತಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆಗೊಳಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹೋನ್ನತ ದೇವರಿಗೆ ಮಹಿಮೆಯು ಸಲ್ಲಲಿ. ಕುಮಾರಾಗಿ ಜನಿಸಿದ ಕರ್ತರು ಯೇಸು ಕ್ರಿಸ್ತರೇ ಕರ್ತರಾದ ದೇವರೇ ದೇವರ ಗುರಿ ಮರಿ ಪಿತನ ಕುಮಾರರೇ ಲೋಕದ ಪಾಪಗಳನ್ನು ಪರಿಹರಿಸುವವರು ನಮಗೆ ದಯೆಯ ತೋರಿರಿ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಮಹೋನ್ನತ ದೇವರಿಗೆ ಮಹಿಮೆಯು ಸಲ್ಲಲಿ. ಪಿತನ ಬಲ ಪಾರ್ಶ್ವದಲ್ಲಿ ಕುಳಿತಿರುವವರಿಗೆ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ಕರ್ತರು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪರಿಶುದ್ಧರೊಡನೆ ದೇವರ ಮಹಿಮೆಯಲ್ಲಿ ಇರುವವರೇ ಮಹೋನ್ನತ ದೇವರಿಗೆ ಮಹಿಮೆಯು ಸಲ್ಲಲಿ. ಆಮೆನ್, 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 ಆಮೆನ್. ಪ್ರಾರ್ಥಿಸೋಣ. ದೇವರೇ, ಪರಮ ಪವಿತ್ರ ಭೋಜನದಲ್ಲಿ ಭಾಗವಹಿಸಲೆಂದು ನೀವು ನಮ್ಮನ್ನು ಕರೆದಿದ್ದೀರಿ. ನಿಮ್ಮ ಏಕೈಕ ಪುತ್ರರು ತಮ್ಮನ್ನೇ ಮರಣಕ್ಕೆ ಒಪ್ಪಿಸಿಕೊಡುವ ಮುನ್ನ ಈ ನಿರಂತರ ಹೊಸ ಬಲಿಯನ್ನು ಹಾಗೂ ತಮ್ಮ ಪ್ರೀತಿಯ ಭೋಜನವನ್ನು ಧರ್ಮಸಭೆಗೆ ಒಪ್ಪಿಸಿದರು. ಈ ಪರಮ ಸಂಸ್ಕಾರದಿಂದ ಪ್ರೀತಿಯ ಪರಿಪೂರ್ಣತೆಯನ್ನು ಜೀವವನ್ನು ನಾವು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಜಿಪ್ಟಿನ ಗುಲಾಮಗಿರಿಯಲ್ಲಿ ಘಟಿಸಿದ ಪ್ರಥಮ ಪಾಸ್ಕ ಇಸ್ರಾಯೇಲರಿಗೆ ವಿಮುಕ್ತಿ ನೀಡಿದ ಹಬ್ಬ. ಪ್ರಥಮ ಪಾಸ್ಕ ಹಬ್ಬ ಇಸ್ರಾಯೇಲರ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಸೃಷ್ಟಿಸಿತು. ವಧಿತಗೊಂಡ ಕುರಿಯ ರಕ್ತದಿಂದ ಆ ಕ್ಷಣದ ಮೃತ್ಯುಪಾಶದಿಂದ ತಪ್ಪಿಸಿಕೊಂಡ ಇವರಿಗೆ ಮುಂದೊಮ್ಮೆ ಸರ್ವಶಕ್ತ ದೇವರು ತಮ್ಮ ಸ್ವಂತ ಮಗನ ರಕ್ತದಿಂದ ಅನಂತ ಜೀವನ ನೀಡಿದರೆಂಬುದಕ್ಕೆ ಮುನ್ಸೂಚನೆಯಾಗಿದೆ. ಮುಗ್ಧ ಕುರಿಮರಿಯ ಮಾಂಸ ಮುಕ್ತ ಬದುಕಿನ ಹಾದಿಗೆ ಶಕ್ತಿಯಾದಂತೆ ನಿಷ್ಕಳಂಕ ಪ್ರಭು ಯೇಸುವಿನ ಶರೀರದಿಂದ
ಸ್ವರ್ಗೀಯ ಮಾರ್ಗಕ್ಕೆ ಶಕ್ತಿ ಪಡೆಯುತ್ತಾರೆ. ಮೊದಲನೆಯ ವಾಚನ ವಿಮೋಚನಾ ಕಾಂಡದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಮೋಶೆ ಮತ್ತು ಆರೋನನ ಸಂಗಡ ಮಾತನಾಡಿ ಹೀಗೆಂದರು. ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಈ ವಿಷಯದಲ್ಲಿ ನೀವು ಇಸ್ರೇಲರ ಸಮಾಜಕ್ಕೆಲ್ಲ ಈ ರೀತಿ ಕಟ್ಟಳೆ ಇಡಬೇಕು. ಈ ತಿಂಗಳ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ಆರಿಸಿಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಒಂದು ಮರಿಯನ್ನು ಪೂರ್ತಿಯಾಗಿ ತಿನ್ನಲಾಗದಿದ್ದರೆ ಹತ್ತಿರದ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಲೆಕ್ಕ ಹಾಕಿ ಜನಗಳ ಸಂಖ್ಯಾನುಸಾರ ಮರಿಗಳನ್ನು ಆರಿಸಿಕೊಳ್ಳಲಿ. ಆ ಮರಿಯು ಯಾವ ದೋಷವೂ ಇಲ್ಲದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ಆರಿಸಿಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರೇಲ್ ಸಮಾಜದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನ ಮಾಡುವ ಮನೆಯ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಇದು. ನೀವು ನಡುಕಟ್ಟಿಕೊಂಡು ಕೆರಾಮೆಟ್ಟುಕೊಂಡು ಉರುಗೋಲನ್ನು ಹಿಡಿದುಕೊಂಡು ಬೇಗನೆ ಊಟ ಮಾಡಬೇಕು. ಏಕೆಂದರೆ ಅದು ಸರ್ವೇಶ್ವರ ಸ್ವಾಮಿಗೆ ಆಚರಿಸತಕ್ಕ ಪಾಸ್ಕಾ ಹಬ್ಬ. ಆ ರಾತ್ರಿ ನಾನು ಈಜಿಪ್ಟ್ ದೇಶದ ನಡುವೆ ಹಾದು ಹೋಗುವೆನು. ಮನುಷ್ಯರಾಗಿರಲಿ ಪ್ರಾಣಿಗಳಾಗಿರಲಿ ಚೊಚ್ಚಲಾದವುದೆಲ್ಲವನ್ನು ಸಂಹರಿಸುವೆನು. ಈಜಿಪ್ಟ್ ದೇಶದ ಸಮಸ್ತ ದೇವತೆಗಳನ್ನು ದಂಡಿಸುವೆನು. ನಾನೇ ಸರ್ವೇಶ್ವರ. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದು. ಅದನ್ನು ಕಂಡು ನಿಮಗೆ ಯಾವ ಹಾನಿಯನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಈಜಿಪ್ಟ್ನವರನ್ನು ಸಂಹರಿಸುವಾಗ ನಿಮಗೆ ಯಾವ ಕೇಡೂ ಆಗದು. ಆ ದಿನವು ನಿಮಗೆ ಸ್ಮರಣೆಯ ದಿನವಾಗಿರುವುದು. ಅಂದು ನೀವು ಸರ್ವೇಶ್ವರನ ಗೌರವಾರ್ಥ ಹಬ್ಬವನ್ನು ಕೊಂಡಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಪ್ರಭುವಿನ ವಾಕ್ಯವಿದು.
ವಸಿಸಲಿ. ಮೂಡಲಿ ಶಾಂತಿ ನೆಲೆಸಲಿ ಪ್ರೀತಿ ಕಾಣಲಿ ನಿನ್ನ ಒಂಬಳಕು. ನಿನ್ನಯ ಹೃದಯು ಎನ್ನಯ ಹೃದಯ ಮಮತೆಯ ಬಾಂಧವ್ಯ ಸಹಿಸಲಿ. ಓ ದೇವ ಸಲ್ಲಲಿ ನಿಮಗೆ ಮಾನಸ ಕುಸುಮಾಂಜಲಿ. ನಿನ್ನಯ ನಾಮದ ಜೈಕಾರವು ಜಗದಲ್ಲಿ ಪಸರಿಸಲಿ. ಕಾಳ ಹಾದಿಯಲಿ ಸಂಗಾತಿಯು ನೀನೇ, ನನ್ನ ಜೀವನದಿ ಅಂಗನಸು ನೀ. ಬಾಳ ಹಾದಿಯಲಿ ಸಂಗಾತಿಯೋ ನೀನೇ, ನನ್ನ ಜೀವನದಿ ಮಂಗನಸು ನೀನೇ. ಉರುಮೆಯ ದಾರಿ ನಿಂತಂದಿದೆ, ಮನಸ್ಸಿನ ತುಂಬ ತುಂಬಿರುವೆ. ನಿನ್ನಯ ನುಡಿಯನ್ನು ಕೇಳುತ್ತ ನಾನು ಚಿರಋಣಿಯಾಗಿರುವೆ. ಬಾಳ ಹಾದಿಯಲಿ ಸಂಗಾತಿಯು ನೀನೇ, ನನ್ನ ಜೀವನದಿ ಮಂಗನಸು ನೀ. ಪ್ರಭುವಿನ ಕಡೆಯ ಭೋಜನವನ್ನು ಹೇಗೆ ಸ್ಮರಿಸಬೇಕೆಂದು ಪೌಲರು ಕೊರಿಂಥಿಯರಿಗೆ ವಿವರಿಸುತ್ತಾರೆ. ಯೋಹಾನರ ಶುಭ ಸಂದೇಶದಲ್ಲಿ ಕಾಣದ ಈ ಘಟನೆ ಪಾದ ತೊಳೆಯುವ ದೃಶ್ಯವಾಗಿ ಮಾರ್ಪಡುತ್ತದೆ. ನನ್ನಂತೆ ನೀವು ಸಹ ನಿಮ್ಮ ಶರೀರ ಮತ್ತು ರಕ್ತವನ್ನು ಪರರ ಹಿತಕ್ಕಾಗಿ ಹಂಚಿರಿ ಎನ್ನುತ್ತದೆ ಈ ವಾಚನ. ಎರಡನೆಯ ವಾಚನ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಿಮಗೆ ಮಾಡಿದ ಉಪದೇಶವನ್ನು ನಾನು ಪ್ರಭುವಿನಿಂದಲೇ ಪಡೆದೆನು. ಅದೇನೆಂದರೆ, ಪ್ರಭು ಯೇಸು ತಮ್ಮನ್ನು ಹಿಡಿದುಕೊಡಲಾದ ಆ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದರು. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ, ಇದನ್ನು ನೀವು ಪಾನ ಮಾಡುವಾಗಲೆಲ್ಲ ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದರು. ಎಂದೇ ನೀವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಬರುವ ತನಕ ಅವರ ಮರಣವನ್ನು ಸಾರುತ್ತೀರಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಯೇಸುವೇ, ನಿಮಗೆ ಸದಾ ಸ್ತೋತ್ರವು ಮಹಿಮೆಯು ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಸ್ತೋತ್ರವು ಮಹಿಮೆಯು ಸಲ್ಲಲಿ. ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ
ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಸ್ತೋತ್ರವು ಮಹಿಮೆಯು ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದೆಂದು ಯೇಸುವಿಗೆ ತಿಳಿದಿತ್ತು. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು. ಯೇಸುವನ್ನು ದ್ರೋಹದಿಂದ ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಸೈತಾನನು ಸಿಮೋನನ ಮಗ ಇಸ್ಕಾರಿಯೋತಿನ ಯೂದನಲ್ಲಿ ಈಗಾಗಲೇ ಹುಟ್ಟಿಸಿದ್ದನು. ಊಟಕ್ಕೆ ಎಲ್ಲರೂ ಕುಳಿತಿದ್ದರು. ಪಿತನು ಎಲ್ಲವನ್ನೂ ತಮ್ಮ ಕೈಗೆ ಒಪ್ಪಿಸಿರುವರೆಂದು ತಾವು ದೇವರ ಬಳಿಯಿಂದ ಬಂದಿದ್ದು ಈಗ ದೇವರ ಬಳಿಗೆ ಮರಳುತ್ತಿದ್ದೇನೆಂದು ಯೇಸುವಿಗೆ ತಿಳಿದಿತ್ತು. ಅವರು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನು ತೆಗೆದಿಟ್ಟರು. ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಅನಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ಒರೆಸತೊಡಗಿದರು. ಹೀಗೆ ಅವರು ಸಿಮೋನ ಪೇತ್ರನ ಹತ್ತಿರಕ್ಕೆ ಬಂದಾಗ ಆತ, ಪ್ರಭು, ನೀವು ನನ್ನ ಕಾಲುಗಳನ್ನು ತೊಳೆಯುವುದೇ ಎಂದನು. ಯೇಸು, ನಾನು ಮಾಡುತ್ತಿರುವುದು ನಿನಗೆ ಈಗ ಅರ್ಥವಾಗದು, ಮುಂದೆ ಅರ್ಥವಾಗುತ್ತದೆ ಎಂದು ಉತ್ತರಿಸಿದರು. ನೀವು ನನ್ನ ಕಾಲುಗಳನ್ನು ತೊಳೆಯುವುದು ಎಂದಿಗೂ ಕೂಡದು ಎಂದು ಪೇತ್ರನು ಪ್ರತಿಭಟಿಸಿದನು. ಅದಕ್ಕೆ ಯೇಸು, ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂದು ನುಡಿದರು. ಆಗ ಪೇತ್ರನು, ಹಾಗಾದರೆ ಪ್ರಭು, ನನ್ನ ಕಾಲುಗಳನ್ನು ಮಾತ್ರವಲ್ಲ, ನನ್ನ ಕೈಗಳನ್ನು ತಲೆಯನ್ನೂ ತೊಳೆಯಿರಿ ಎಂದನು. ಯೇಸು, ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆದುಕೊಂಡರೆ ಸಾಕು, ಅವನ ಮೈಯೆಲ್ಲ ಶುದ್ಧವಾಗಿರುತ್ತದೆ. ನೀವೂ ಕೂಡ ಶುದ್ಧವಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ತಮ್ಮನ್ನು ಗುರುದ್ರೋಹದಿಂದ ಹಿಡಿದುಕೊಡುವವನು ಯಾರೆಂಬುದು ಅವರಿಗೆ ಗೊತ್ತಿತ್ತು. ಅದಕ್ಕಾಗಿ ಅವರು ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ಶಿಷ್ಯರ ಪಾದಗಳನ್ನು ತೊಳೆದ ಮೇಲೆ ಯೇಸು ತಮ್ಮ ಮೇಲು ಹೊದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡರು. ತಮ್ಮ ಶಿಷ್ಯರಿಗೆ, ನಿಮಗೆ ನಾನು ಮಾಡಿರುವುದೇನೆಂದು ಅರ್ಥವಾಯಿತೇ? ಬೋಧಕರೇ, ಪ್ರಭು ಎಂದು ನೀವು ನನ್ನನ್ನು ಕರೆಯುತ್ತೀರಿ. ನೀವು ಹಾಗೆ ಕರೆಯುವುದು ಸರಿಯೇ. ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ನಿಮಗೆ ಪ್ರಭುವು ಬೋಧಕನೂ ಆಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ. ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ
ನನ್ನೊಲವಿನ ಸಹೋದರ ಸಹೋದರಿಯರೇ, ನಾನು ಸೇವಾದರ್ಶಿಯಾಗಿ ಒಂದು ಧರ್ಮ ಕೇಂದ್ರದಲ್ಲಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಧರ್ಮ ಕೇಂದ್ರದ ಗುರುಗಳು ನನ್ನ ಜೊತೆ ಹಂಚಿಕೊಂಡಂಥ ಒಂದು ಅನುಭವವನ್ನ, ನೈಜ ಘಟನೆಯನ್ನ ನಾನು ಇಂದು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ನಾಟಕ ರಾಜ್ಯದ ಗಡಿಭಾಗ ಈ ದೊಡ್ಡ ಗಾಜನೂರು. ಈ ದೊಡ್ಡ ಗಾಜನೂರಿನಲ್ಲಿ ಒಂದು ಧರ್ಮ ಕೇಂದ್ರ ಇದೆ. ಆ ಧರ್ಮ ಕೇಂದ್ರದಲ್ಲಿ ಕೆಲವು ಕ್ರೈಸ್ತ ಕುಟುಂಬಗಳು, ಕ್ರೈಸ್ತ ಭಕ್ತಾದಿಗಳು, ಆ ಕ್ರೈಸ್ತ ಭಕ್ತಾದಿಗಳ ಸೇವೆಯನ್ನ ಫಾದರ್ ಪ್ಯಾಟ್ರಿಕ್ ಡಿಮೆಲ್ಲೋ ಎನ್ನುವವರು ಧರ್ಮ ಕೇಂದ್ರದ ಗುರುಗಳಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ರು. ಇದೇ ರೀತಿ ಪವಿತ್ರ ವಾರ, ಈ ಪವಿತ್ರ ವಾರದ 3 ದಿನದ ಶಾಂಗ್ಯಗಳನ್ನು ಅವರು ಮಾಡಬೇಕಾದಂಥ ಆ ಒಂದು ತರುಣ, ಆವಾಗ ಫಾದರ್ ರಾಣಿ ಪ್ರಭು ಎನ್ನುವರು ಅವರಿದ್ದಂಥ ಸ್ಥಳಕ್ಕೆ ಬರ್ತಾರೆ, ಧರ್ಮ ಕೇಂದ್ರಕ್ಕೆ. ಆ ಗುರುಗಳನ್ನು ನೋಡಿದ ಕೂಡಲೇ ಫಾದರ್ ಪ್ಯಾಟ್ರಿಕ್ ಡಿಮೆಲ್ಲೋ ಅವರಿಗೆ ಒಂಥರ ಸಂತಸ, ಸಂಭ್ರಮ. ಅವರು ನೋಡಿದ ಕೂಡಲೇ, ಗುರುಗಳೇ ಬನ್ನಿ ಬನ್ನಿ, ನಿಮ್ಮ ಆಗಮನದಿಂದ ನನಗೆ ತುಂಬ ಸಂತೋಷ ಆಗಿಬಿಟ್ಟಿದೆ. ಯಾಕೆಂದರೆ ಈ 3 ದಿನಗಳ ಕಾಲ, ಈ 3 ದಿನದ ಪವಿತ್ರವಾದ ಶಾಂಗ್ಯವನ್ನ ನೀವು ಈ ಧರ್ಮ ಕೇಂದ್ರದಲ್ಲಿದ್ದು ಈ ಎಲ್ಲ ಮಕ್ಕಳಿಗೂ ಮಾಡಿರಿ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಧರ್ಮ ಕೇಂದ್ರಕ್ಕೆ ಒಂದು ಉಪಧರ್ಮ ಕೇಂದ್ರ ಇದೆ, ಅದು ತಾಳ್ವಾಡಿ ಎಂಬ ಜಾಗದಲ್ಲಿದೆ. ಆ ತಾಳ್ವಾಡಿಗೆ ಹೋಗಿ ನಾನು ಅಲ್ಲಿರುವಂಥ ಆ ಒಂದು ಜನರಿಗೆ ನಾನು ಈ 3 ದಿನದ ಶಾಂಗ್ಯಗಳನ್ನು ಮಾಡ್ತೇನೆ ಅಂತ ಹೇಳಿ ಅವರು ಹೋದರು. ಯಾಕೆಂದ್ರೆ ಅವರು ತನ್ನ ಜೀವನದ ಪರ್ಯಂತ ಈ ಪವಿತ್ರವಾದ ಶಾಂಗ್ಯಗಳನ್ನು ಅವ್ರ ಜೀವನದಲ್ಲಿ ಅನುಭವಿಸಿಲ್ಲ, ನೋಡಿಲ್ಲ. ಆದ್ರಿಂದ ನೀವು ಈ 3 ದಿನಗಳ ಕಾಲ ಇಲ್ಲಿದ್ದು ಈ ಜನರ ಸೇವೆಯನ್ನು ಮಾಡಿ, ನಾನು ಅಲ್ಲಿಗೆ ಹೋಗಿ ಆ ಜನರ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಫಾದರ್ ಪ್ಯಾಟ್ರಿಕ್ ಡಿಮೆಲ್ಲೋ ಅವರು ಆ ಜಾಗಕ್ಕೆ ಹೋಗ್ತಾರೆ. ಪ್ರಿಯರಲ್ಲಿ ಹೋದ್ಮೇಲೆ ಅಲ್ಲಿದ್ದಂಥ ಆ ಒಂದು ಉಪದೇಶಿಯನ್ನ ಕರೀತಾರೆ. ಈ ಥರ ಫಾದರ್ ಬಂದಿದ್ದಾರೆ ಅಂತ ಹೇಳಿದರೆ ಅವ್ರೇನು ಮಾಡಬೇಕು ಅಂದರೆ, ಫಾದರ್ ಬಂದಿದ್ದಾರೆ, ಇದು ಚರ್ಚಲ್ಲಿ ಇವತ್ತು ಬಲಿಪೂಜೆ ಇದೆ ಅಂತ ಹೇಳಿದರೆ ಅವರು ಆ ಒಂದು ಗಂಟೆಯನ್ನು ಮೊಳಗಿಸ್ಬೇಕು. ಆ ಗಂಟೆಯನ್ನು ಬಾರಿಸ್ತಾರೆ. ಗಂಟೆಯನ್ನು ಬಾರಿಸಿದ ಕೂಡಲೇ ಇವರು ಫಾದರ್ ಏನು ಮಾಡ್ತಾರೆ, ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ಕರೀತಾರೆ, ಬನ್ನಿ ಇವತ್ತು ನಾವು ಈ ಪವಿತ್ರ ಗುರುವಾರವನ್ನು ಆಚರಿಸೋಣ ಅಂತ ಹೇಳಿ ಎಲ್ರಿಗೂ ಆಹ್ವಾನ ಕೊಡ್ತಾರೆ. ಅವರೆಲ್ಲರೂ ಬರ್ತಾರೆ, ಬಂದು ಆಲಯದಲ್ಲಿ ಸೇರ್ತಾರೆ, ಒಂದೇ ಕುಟುಂಬವಾಗಿ, ಒಂದೇ ವಿಶ್ವಾಸದಲ್ಲಿ. ಹೀಗಿರುವಾಗ ಪ್ರಿಯ ಸಹೋದರ ಸಹೋದರಿಯರೇ, ಆ ಗುರುಗಳು ಪವಿತ್ರ ಬಲಿಪೂಜೆಯನ್ನ ಅರ್ಪಿಸ್ತಾರೆ. ಆವಾಗ ಪ್ರಬೋಧನೆ ಆಯಿತು. ಪ್ರಬೋಧನೆ ಆದ್ಮೇಲೆ ಆ ಪಾದ ಸ್ನಾನ ಮಾಡುವಂತಹ ಸಂದರ್ಭ. ಆವಾಗ ಆ ಕೂತಿದಂಥ ಜನರಲ್ಲಿ 12 ಮಂದಿ ಶಿಷ್ಯರನ್ನು ಅವರು ಆರಿಸಿ ಅವ್ರು ಕರೀತಾರೆ, ಬನ್ನಿ ಇಲ್ಲಿ ಕೂತ್ಕೊಂಡು ಒಂದು ಚೆಂಬಿನಲ್ಲಿ, ಒಂದು ಪಾತ್ರೆಯಲ್ಲಿ ಅವರು ನೀರನ್ನು ತಗೊಂಡು ಅವರ ಕಾಲುಗಳನ್ನು ತೊಳೆಯೋದಕ್ಕೆ ಹೋಗುವಾಗ ಆ ಜನರು ಹೇಳ್ತಾರೆ, ಅಯ್ಯೋ ಫಾದರ್, ನೀವು ನಮ್ಮ ಕಾಲುಗಳನ್ನು ತೊಳೆಯೋದೆ ಬೇಡ ಫಾದರ್, ಆಗದೇ ಇಲ್ಲ ಫಾದರ್, ನೀವು ತೊಳಿಲೇಬಾರ್ದು ಫಾದರ್ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಅಲ್ಲಿಂದ ಎದ್ದು ಹೊರಟೆ ಹೋಗ್ಬಿಟ್ರು. ಈ 12 ಜನ ವ್ಯಕ್ತಿಗಳು ಹೋಗೋದನ್ನು ನೋಡಿದಂತ ಅಲ್ಲಿದಂತ ಜನರು ಏನ್ ಮಾಡಿದ್ರು, ಅವರು ಸಹ ಇವರನ್ನೇ ಹಿಂಬಾಲಿಸ್ಕೊಂಡು ಎಲ್ಲ ಆ ಆಲಯವನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನು ನೋಡಿದಂತ ಫಾದರ್ ಪ್ಯಾಟ್ರಿಕ್ ಡಿಮೆಲ್ಲೋ ಅವರಿಗೆ ಒಂಥರ ಬೇಸರ. ಅಯ್ಯೋ, ಅಲ್ಲಿದಂತ ಜನರನ್ನ ಬಿಟ್ಬಿಟ್ಟು ಈ ಜನರ ಜೊತೆ ನಾನು ಸೇರಿ ಈ ಪವಿತ್ರ ಗುರುವಾರವನ್ನು ಆಚರಿಸೋಣ ಅಂತ ಬಂದ್ರೆ ಈ ಜನರು ನನಗೆ ಆ ಒಂದು ಸಹಕಾರವನ್ನು ನೀಡದೆ ಈ ತರ ಹೋಗ್ತಾ ಇದ್ದಾರಲ್ಲ, ಏನ್ ಮಾಡೋದು ಅಂತ ಬೇಸರದಲ್ಲಿ ಕೂತು ಸ್ವಲ್ಪ ಹೊತ್ತು ಕಾಯ್ತಾರೆ. ಇನ್ನೇನು ಅಲ್ಲಿಂದ ಹೊರಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಪ್ರಿಯರೇ, ಸ್ವಲ್ಪ ಕತ್ತಲೆ ಕವಿದಂತ ಒಂದು ಜಾಗ, ಅಲ್ಲಿ ಎಲ್ಲಾ ಜನರು ಗುಂಪಾಗಿ ಒಂದು ಕೈಯಲ್ಲಿ ದೀವಿಟಿಗೆಯನ್ನ ಇಟ್ಕೊಂಡಿದ್ದಾರೆ, ಒಂದು ಕೈಯಲ್ಲಿ ಒಂದು ಪಾತ್ರೆ ತುಂಬಾ ನೀರನ್ನ ಇಟ್ಕೊಂಡು ಎಲ್ಲರೂ ಮಾತನಾಡ್ಕೊಂಡು ಜೋರಾಗಿ ಮಾತನಾಡ್ಕೊಂಡು ಫಾದರ್ ಕಡೆಗೆ ಬರ್ತಾ ಇದ್ದಾರೆ. ಇದು ನೋಡಿದ ಕೂಡಲೇ ಫಾದರ್ಗೆ ಒಂಥರ ಭಯ. ಅಯ್ಯೋ, ನಾನು ನಿಮ್ಮ ಪಾದಗಳನ್ನ ತೊಳಿತೀನಿ ಅಂತ ಹೇಳಿದಕ್ಕೆ ಇವರು ನನ್ನ ಖಂಡಿತವಾಗ್ಲೂ ಸಾಯಿಸ್ತಾರೋ ಏನೋ ಗೊತ್ತಿಲ್ಲ, ಅದಕ್ಕೆ ದೀವಿಟೆಯೊಂದಿಗೆ ಬರ್ತಾ ಇದ್ದಾರಲ್ಲ ಅಂತ ಹೇಳಿ ಅವರು ಆ ಒಂದು ಭಯದಿಂದ ಅವ್ರು ಕೂತಿರುವಾಗ ಅವ್ರಿಗನಿಸಿತು, ಬಹುಶಃ ಇದೇ ನನ್ನ ಕೊನೆಯ ಶುಕ್ರವಾರ, ಇದು ಕೊನೆಯ ಗುರುವಾರ ಅಂತ. ಅದಾದ್ಮೇಲೆ ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲಿದ್ದಂಥ ಜನರು ಎಲ್ಲರೂ ಬಂದು ಒಂದು ಸ್ಟೂಲನ್ನ ಹಾಕಿದ್ರು. ಸ್ಟೂಲ್ ಮೇಲೆ ಫಾದರನ್ನ ಕೂರಿಸ್ಬಿಟ್ಟು ಫಾದರ್ನ ಪಾದಗಳನ್ನ ಆ ಜನರು ತೊಳೆಯೋದಕ್ಕೆ ಶುರು ಮಾಡಿದ್ರು.
ಅದನ್ನು ನೋಡಿದಂಥ ಆ ಫಾದರ್ಗೆ ಒಂಥರ ಆನಂದ ಬಾಷ್ಪ, ಕಣ್ಣಿನ ನೀರು ಧಾರಾಕಾರವಾಗಿ ಹರಿತಾ ಇದೆ. ಫಾದರ್ ಕಾಲನ್ನು ಅವರು ತೊಳೆದ ಮೇಲೆ, ಪಾದಗಳನ್ನು ತೊಳೆದ ಮೇಲೆ ಒಬ್ಬರು ಇನ್ನೊಬ್ಬರ ಪಾದಗಳನ್ನು ತೊಳೆದರು. ಪ್ರಿಯ ಸಹೋದರ ಸಹೋದರಿಯರೇ, ಫಾದರ್ ಹೇಳ್ಕೊಂಡ್ರಂತೆ, ಇದು ನನ್ನ ಜೀವನದಲ್ಲಿ ನನಗೆ ಉಂಟಾದಂಥ ಒಂದು ವೈಯಕ್ತಿಕ ಅನುಭವ. ಈ ವೈಯಕ್ತಿಕ ಅನುಭವದಿಂದ ಈ ಸರಳವಾದ ಈ ಮುಗ್ಧ ಜನ ನನಗೆ ಈ ಪವಿತ್ರ ಗುರುವಾರದ ಆ ಒಂದು ಅರ್ಥವನ್ನ ನನಗೆ ತುಂಬಾ ಸರಳವಾದ ರೀತಿಯಲ್ಲಿ ಹೇಳಿಕೊಟ್ರು, ಕಲಿಸಿಕೊಟ್ರು. ಅದು ನನ್ನ ಜೀವನದಲ್ಲಿ ಒಂದು ಸ್ಮರಣೀಯ ದಿನವಾಗಿದೆ. ಆ ದಿನವನ್ನು ನಾನು ಎಂದೂ ಸಹ ಮರೆಯಲು ಅಸಾಧ್ಯ ಅಂತ ಹೇಳಿದರು. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಪವಿತ್ರ ಗುರುವಾರವನ್ನ ಆಚರಿಸ್ತಾ ಇದ್ದೇವೆ. ಈ ಪವಿತ್ರ ಗುರುವಾರ 3 ಸಾಂಗ್ಯಗಳನ್ನ, 3 ಕಾರ್ಯಗಳನ್ನ ಹೊಂದಿದೆ. ಒಂದು, ಪ್ರಭು ಯೇಸು ಕ್ರಿಸ್ತರು ನಮ್ಮ ಮೇಲಿದ ಪ್ರೀತಿಗಾಗಿ ಪವಿತ್ರ ಬಲಿ ಪೂಜೆಯನ್ನ, ಅಂದ್ರೆ ಪರಮ ಪ್ರಸಾದವನ್ನ ಪ್ರತಿಷ್ಠಾಪಿಸಿದ್ರು. ಈ ಪವಿತ್ರ ಬಲಿ ಪೂಜೆ ಅಥವಾ ಪರಮ ಪ್ರಸಾದ ನಮಗೆ ಅನುದಿನವೂ ದೊರಕಬೇಕು ಎಂಬ ಉದ್ದೇಶದಿಂದ ಅವರು ಯಾಜಕತ್ವವನ್ನ ಏರ್ಪಡಿಸಿದ್ರು. ಈ ಯಾಜಕತ್ವ ಮತ್ತು ಪವಿತ್ರ ಬಲಿಪೂಜೆಯ ಸತ್ವ ಮತ್ತು ತತ್ವ, ಪ್ರೀತಿ ಮತ್ತು ಸೇವೆ ಎಂಬುದನ್ನ ನಮಗೆ ತಿಳಿಯಪಡಿಸಲು ಈ ಪ್ರೀತಿ ಎಂಬ ಆಜ್ಞೆಯನ್ನ ಅವರಿಗೆ ನೀಡಿದರು. ಹಾಗೂ ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವುದರ ಮೂಲಕ ಸೇವೆ ಎಂದರೆ ಏನು ಎಂಬುದನ್ನು ಅವರಿಗೆ ವ್ಯಕ್ತಪಡಿಸ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಧ್ಯಾನಿಸಲಿರುವ ವಿಷಯ, ಯಾಜಕ ಎಂಬುವನು ಯಾರು, ಅವರು ಎಲ್ಲಿಂದ ಬಂದವರು ಎಂಬ ವಿಷಯವನ್ನು ನಾವು ಇವತ್ತು ಧ್ಯಾನಿಸಲಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಯಾಜಕ ಪ್ರಭು ಯೇಸು ಕ್ರಿಸ್ತರ ಪ್ರತಿನಿಧಿ. ಲತೀನ್ ಭಾಷೆಯಲ್ಲಿ ಆಲ್ಟೇರ್ ಕ್ರಿಸ್ತೋಸ್, ಆಂಗ್ಲ ಭಾಷೆಯಲ್ಲಿ ಅನದರ್ ಕ್ರೈಸ್ಟ್, ಕನ್ನಡ ಭಾಷೆಯಲ್ಲಿ ಇನ್ನೋರ್ವ ಕ್ರಿಸ್ತ. ಇನ್ನೋರ್ವ ಕ್ರಿಸ್ತ ಅಂತ ಹೇಳಿದರೆ, ಪ್ರಿಯ ಸಹೋದರ ಸಹೋದರಿಯರೇ, 2000 ವರ್ಷಗಳ ಹಿಂದೆ ಹೇಗೆ ತನ್ನ ಶಿಷ್ಯರ ಜೊತೆ ಅಲ್ಲಿ ಕೂತು ಪ್ರಭು ಯೇಸು ಕ್ರಿಸ್ತರು ತನ್ನ ಅಮೃತ ಹಸ್ತದಿಂದ ಆ ಒಂದು ರೊಟ್ಟಿಯನ್ನು ತೆಗೆದು, ಇದು ನನ್ನ ಶರೀರ, ಇದು ನನ್ನ ರಕ್ತ ಅಂತ ಹೇಳಿ ಆ ಒಂದು ಕ್ಷಣದಲ್ಲಿ ಈ ಪವಿತ್ರ ಬಲಿಪೂಜೆಯನ್ನ, ಪವಿತ್ರ ಪರಮ ಪ್ರಸಾದವನ್ನು ಏರ್ಪಡಿಸಿದ್ರು. ಅದೇ ರೀತಿ ಪ್ರತಿ ಸಲ ಗುರುಗಳು ಈ ಪವಿತ್ರ ಬಲಿಪೂಜೆಯನ್ನು ಅರ್ಪಿಸುವಾಗ ಪ್ರಭು ಯೇಸು ಕ್ರಿಸ್ತರು ಆ ಗುರುಗಳ ಮುಖೇನ, ಅಂದ್ರೆ ಅಲ್ಲಿ ಗುರುಗಳ ಮೂಲಕ ಅವರೇ ಒಂದು ಇನ್ನೊಬ್ಬ ಕ್ರಿಸ್ತರಾಗಿ ಅಲ್ಲಿ ಅವರ ಮುಖಾಂತರ ಕಾಣ್ತಾರೆ. ಅದಕ್ಕೆ ಒಬ್ಬ ಗುರು, ಇನ್ನೋರ್ವ ಕ್ರಿಸ್ತ ಎಂಬ ವಿಷಯವನ್ನು ನಾವು ಕಲಿತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ಬಲಿ ಪೂಜೆಯಲ್ಲಿ ಗುರುಗಳು ರೊಟ್ಟಿ ಮತ್ತು ರಸವನ್ನು ತಗೊಂಡು ಅದನ್ನ ಜನರಿಗೆ ತೋರಿಸುತ್ತಾ, ಇದು ಪ್ರಭು ಯೇಸು ಕ್ರಿಸ್ತರ ಶರೀರ, ಇದು ಪ್ರಭು ಯೇಸು ಕ್ರಿಸ್ತರ ರಕ್ತ, ಇದನ್ನು ಪ್ರಭು ಯೇಸು ಕ್ರಿಸ್ತರ ಸ್ಮರಣೆಗಾಗಿ ಮಾಡಿ ಅಂತ ಹೇಳಲ್ಲ. ಬದಲಾಗಿ ಇದು ನನ್ನ ಶರೀರ, ಇದು ನನ್ನ ರಕ್ತ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಅಂತ ಹೇಳುವುದರ ಅರ್ಥ, ಪ್ರಭು ಯೇಸು ಕ್ರಿಸ್ತರ ಆ ಒಂದು ವ್ಯಕ್ತಿಯಾಗಿ, ಅನುಯಾಯಿಯಾಗಿ, ಇನ್ನೊಬ್ಬ ಕ್ರಿಸ್ತನಾಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಎಂಬುದೇ ಅರ್ಥ. ಅದಕ್ಕೆ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಜಾನ್ ಮರಿಯ ವಿಯಾನಿ ಅವರು ಬಹಳ ಸುಂದರವಾಗಿ ನುಡಿತಾರೆ, ಒಂದು ವೇಳೆ ನಾನು ಒಬ್ಬ ಯಾಜಕನನ್ನು ಮತ್ತು ದೇವದೂತನನ್ನು ಭೇಟಿಯಾದರೆ ಮೊದಲು ನಾನು ಯಾಜಕನನ್ನ ವಂದಿಸುತ್ತೇನೆ, ತದನಂತರ ದೇವದೂತನನ್ನ ವಂದಿಸುತ್ತೇನೆ. ಕಾರಣ ಇಷ್ಟೇ, ದೇವದೂತರು ದೇವರ ಸ್ನೇಹಿತ ಅಷ್ಟೇ, ಆದರೆ ಈ ಯಾಜಕ ದೇವರ ಸ್ಥಾನದಲ್ಲಿದ್ದಾರೆ, ಆದ್ದರಿಂದ ನಾನು ಆ ಯಾಜಕನನ್ನ ವಂದಿಸ್ತೇನೆ ಅಂತ ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೋರ್ವ ಕ್ರಿಸ್ತ, ಒಬ್ಬ ಯಾಜಕ ಇನ್ನೋರ್ವ ಕ್ರಿಸ್ತ ಅಂತ ಹೇಳಿದ್ರೆ ಅವರು ದೇವರ ಸ್ಥಾನವನ್ನು ತುಂಬುವವರು ಅಂದು ಅರ್ಥ. ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಯಾಜಕ ಎನ್ನುವವರು ಎಲ್ಲಿಂದ ಬರ್ತಾರೆ? ಎಲ್ಲಿಂದ ಬರ್ತಾರೆ? ಪ್ರಭು ಯೇಸು ಕ್ರಿಸ್ತರ ಹಾಗೆ ಆ ಪರಲೋಕದಿಂದ ಭೂಮಿಗೆ ಇಳಿದು ಬಂದರ? ಇಲ್ಲ. ನಾವು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೇವೆ, ಯಾಜಕನಾದವನನ್ನ ದೇವರು ಜನರ ಮಧ್ಯೆಯಿಂದ ಜನರ ಸೇವೆಗಾಗಿ ಆರಿಸ್ತಾರೆ. ಜನರ ಮಧ್ಯೆಯಿಂದ ಆರಿಸಿದಂತ ಆ ವ್ಯಕ್ತಿಯಲ್ಲಿ ಕೊರತೆಗಳಿರಲ್ವಾ?
ಪಾಪಗಳಿರಲ್ವಾ, ನ್ಯೂನ್ಯತೆಗಳಿರಲ್ವಾ? ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಒಂದು ವೇಳೆ ಆ ಕೊರತೆಗಳಿದ್ರೂ ಸಹ, ಪಾಪಗಳಿದ್ರೂ ಸಹ, ನ್ಯೂನ್ಯತೆಗಳಿದ್ರೂ ಸಹ ಅವೆಲ್ಲವನ್ನ ಜಯಿಸುವ ಶಕ್ತಿಯನ್ನ ಪ್ರಭು ಯೇಸು ಕ್ರಿಸ್ತರು ಕೊಡ್ತಾರೆ. ಯಾಕೆಂದ್ರೆ ಪ್ರಭು ಯೇಸು ಕ್ರಿಸ್ತರಿಂದ ಅಭಿಷೇಕಿಸಲ್ಪಟ್ಟವರು, ಪ್ರಭು ಯೇಸು ಕ್ರಿಸ್ತರಿಂದ ಪ್ರತ್ಯೇಕವಾಗಿ ಆರಿಸಲ್ಪಟ್ಟವರು ಈ ಗುರುಗಳು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನಮ್ಮ ಧರ್ಮಕೇಂದ್ರದ ಗುರುಗಳಾಗಿರ್ಬಹುದು, ಯಾವುದೇ ಗುರುಗಳಾಗಿರ್ಬಹುದು, ಈ ನ್ಯೂನ್ಯತೆಗಳನ್ನ, ಕೊರತೆಗಳನ್ನ, ಸಮಸ್ಯೆಗಳನ್ನ ನಾವು ನೋಡಿದ್ರು ಸಹ ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕೇ ಹೊರತು ಅವರನ್ನ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗಿಸಬಾರದು. ಪ್ರಿಯ ಸಹೋದರ ಸಹೋದರಿಯರೇ, ಮೂರನೆಯ ವಿಷಯ ಏನಂತ ಹೇಳಿದರೆ, ಒಬ್ಬ ಯಾಜಕ ದೇವರು ಮತ್ತು ಮನುಷ್ಯರ ನಡುವೆ ಇರುವ ಸೇತುವೆ ಅಥವಾ ಕೊಂಡಿ ಅಂತ ಹೇಳ್ಬೋದು. ಪ್ರತಿ ಸಲ ನಾವು ಪಾಪ ಮಾಡುವಾಗ ದೇವರಿಂದ ದೂರ ಸರಿತೇವೆ. ದೇವರ ಮತ್ತು ನಮ್ಮ ಮಧ್ಯೆ ಇರುವಂತಹ ಸಂಬಂಧದಲ್ಲಿ ಬಿರುಕು ಉಂಟಾಗುತ್ತದೆ, ಕಂದಕ ಉಂಟಾಗುತ್ತದೆ. ಆ ಕಂದಕವನ್ನ ಬೆಸುಗೆ ಮಾಡುವ ಶಕ್ತಿ ಯಾರಿಗೆ ಇದೆ ಅಂತ ಹೇಳಿದ್ರೆ ಯಾಜಕ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಯೋವಾನನು ಬರೆದ ಶುಭ ಸಂದೇಶ 20:22 ನುಡಿತಾರೆ, ನೀವು ಯಾರ ಪಾಪಗಳನ್ನ ಕ್ಷಮಿಸುತ್ತೀರೋ ಅವರ ಪಾಪಗಳು ಕ್ಷಮಿಸಲ್ಪಡುವುದು. ಯಾರ ಪಾಪಗಳನ್ನ ಕ್ಷಮಿಸದೆ ನೀವು ಉಳಿಸುತ್ತೀರೋ ಅವುಗಳಿಗೆ ಅದು ಕ್ಷಮಿಸಲಿ ಉಳಿಸಲ್ಪಡುವುದು ಅಂತ. ಕೆಲವೊಮ್ಮೆ ನಾವು ಹೇಳ್ತೇವೆ, ಯಾಜಕರು ಪಾಪಿಗಳು ತಾನೆ, ಅವರಿಗೂ ಬಲಹೀನರು ತಾನೆ, ಬಲಹೀನತೆ ಇದೆ ತಾನೆ, ಯಾಕೆ ನಾನು ಯಾಜಕರ ಬಳಿ ಹೋಗಿ ನಾನು ನನ್ನ ಈ ಪಾಪಗಳನ್ನು ನಿವೇದಿಸಬೇಕು ಎಂಬ ಪ್ರಶ್ನೆ ನಮ್ಮಲ್ಲಿ ಕಾಡಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಶ್ನೆಗೆ ಉತ್ತರ ಪ್ರಭು ಯೇಸು ಕ್ರಿಸ್ತರು ನುಡಿತಾರೆ. ಪ್ರಭು ಯೇಸು ಕ್ರಿಸ್ತರ ಆ ಒಂದು ಇನ್ನೊಂದು ರೂಪವಾಗಿ ನಿಂತಿರುವವನೇ ಯಾಜಕ. ಪ್ರಭು ಯೇಸು ಕ್ರಿಸ್ತರ ಮತ್ತು ನಮ್ಮ ಮಧ್ಯೆ ಇರುವಂತಹ ಸಂಬಂಧವನ್ನ ಗಟ್ಟಿಗೊಳಿಸುವವನೇ ಯಾಜಕ. ಅದರಿಂದ ಈ ಯಾಜಕರನ್ನು ನಾವು ಲಘುವಾಗಿ ತಗೋಬಾರದು ಪ್ರಿಯರೇ. ಯಾಜಕರು ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಅಭಿಷೇಕಿಸಲ್ಪಟ್ಟವರು. ಅದರಿಂದ ಅವರನ್ನು ನಾವು ಗೌರವಿಸಬೇಕು. ಪ್ರತ್ಯೇಕವಾಗಿ ಅವರಿಗಾಗಿ ನಾವು ಪ್ರಾರ್ಥಿಸಲು ಮರೆಯಬಾರದು. ಇನ್ನೊಂದು ವಿಷಯ ಪ್ರಿಯ ಸಹೋದರ ಸಹೋದರಿಯರೇ, ಈ ಯಾಜಕ ಇಲ್ಲ ಅಂತ ಹೇಳಿದ್ರೆ ಬಲಿಪೂಜೆ ಇಲ್ಲ. ಬಲಿಪೂಜೆ ಇಲ್ಲ ಅಂತ ಹೇಳಿದ್ರೆ ಪರಮ ಪ್ರಸಾದ ಇಲ್ಲ. ಪರಮ ಪ್ರಸಾದ ಇಲ್ಲ ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರು ಇಲ್ಲ. ಪ್ರಭು ಯೇಸು ಕ್ರಿಸ್ತರನ್ನ ನಾವು ಆಧ್ಯಾತ್ಮಿಕವಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ. ಪ್ರಭು ಯೇಸು ಕ್ರಿಸ್ತರು ನುಡಿತಾರೆ, ಆ ಒಂದು ಪವಿತ್ರೀಕರಿಸಿದ ರೊಟ್ಟಿಯಲ್ಲಿ, ಪರಮ ಪ್ರಸಾದದಲ್ಲಿ ನಾನು ಸಂಪೂರ್ಣವಾಗಿ ಪ್ರಸನ್ನವಾಗಿದ್ದೇನೆ. ರಕ್ತ, ಶರೀರ, ಆತ್ಮ, ದೈವತ್ವವಾಗಿ ಅಂದರೆ ಸಂಪೂರ್ಣವಾಗಿ ಪ್ರಭು ಯೇಸು ಕ್ರಿಸ್ತರು ಪ್ರಸನ್ನರಾಗಿದ್ದಾರೆ. ಒಂದು ವೇಳೆ ಯಾಜಕರೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಬಲಿಪೂಜೆ ಇಲ್ಲ, ಪರಮಪ್ರಸಾದ ಇಲ್ಲ, ಪ್ರಭು ಯೇಸು ಕ್ರಿಸ್ತರು ಇಲ್ಲ. ಆದ್ರಿಂದ ಈ ಯಾಜಕರಿಗಾಗಿ ನಾವು ಖಂಡಿತವಾಗಲೂ ನಾವು ಧ್ಯಾನಿಸಬೇಕು, ಅವ್ರಿಗೋಗಿ ನಾವು ಪ್ರಾರ್ಥಿಸಬೇಕು. ಅದು ಮಾತ್ರ ಅಲ್ಲ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬದಲ್ಲಿರುವಂತಹ ನಮ್ಮ ಮಕ್ಕಳನ್ನ ನಾವು ಪ್ರೇರೇಪಿಸಬೇಕು. ಯಾಜಕರಾಗಲು, ಇಲ್ಲ ಧಾರ್ಮಿಕ ಸಹೋದರ ಸಹೋದರಿ ಆಗಲು ಅವರಿಗೆ ನಾವು ಪ್ರೇರಣೆಯನ್ನ ನಾವು ನೀಡುವಾಗ ಆ ಒಂದು ಕಾರ್ಯದಲ್ಲಿ, ದೇವರ ಕಾರ್ಯದಲ್ಲಿ ನಾವು ಸಹ ಭಾಗಿಯಾಗ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಪ್ರಭು ಯೇಸು ಕ್ರಿಸ್ತರು ಪವಿತ್ರ ಪರಮ ಪ್ರಸಾದವನ್ನ ಏರ್ಪಡಿಸಿದಂತ ದಿನ. ಪವಿತ್ರ ಪರಮ ಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರು ಸಂಪೂರ್ಣವಾಗಿ ಪ್ರಸನ್ನರಾಗಿದ್ದಾರೆ ಎಂಬುದು ನಮ್ಮ ವಿಶ್ವಾಸ. ಒಂದು ವೇಳೆ ನಾವು ಪ್ರಭು ಯೇಸು ಕ್ರಿಸ್ತರನ್ನ ಆ ಒಂದು ರೊಟ್ಟಿಯ ರೂಪದಲ್ಲಿ ಸ್ವೀಕರಿಸದೆ ಹೋದ್ರೆ ನಮಗೆ ನಿತ್ಯ ಜೀವ ದೊರಕದು ಅಂತ ಪ್ರಭು ಯೇಸು ಕ್ರಿಸ್ತರು ನುಡಿತಾ ಇದ್ದಾರೆ. ನಾನೇ ಬಾಣಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಆ ಜೀವಂತ ರೊಟ್ಟಿಯನ್ನು ನೀವು ಭುಜಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ಆ ಒಂದು ಜೀವ ನಮ್ಮದಾಗಬೇಕು ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರನ್ನ ನಾವು ವಿಶ್ವಾಸದಿಂದ ಸ್ವೀಕರಿಸಬೇಕು. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ಕ್ರಿಸ್ತರನ್ನ ನಾವು ಪ್ರೀತಿಸಬೇಕು. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಪರಮ ಪ್ರಸಾದದಲ್ಲಿರುವಂತಹ ಪ್ರಭು ಯೇಸು ಕ್ರಿಸ್ತರನ್ನ ನಾವು ಸ್ವೀಕರಿಸಲು ಬರುವಾಗ ನಮ್ಮ ನಿಲುವು ಏನು? ನಾವು ಹೇಗೆ ಬರ್ತೀವಿ? ಸಜ್ಜಾಗಿ ಬರ್ತೀವಿಯಾ, ಇಲ್ಲ ವೀಕ್ಷಕರಾಗಿ ಪ್ರೇಕ್ಷಕರಾಗಿ ಬರ್ತೀವಿ ಎಂಬ ಪ್ರಶ್ನೆಯನ್ನು ಕೇಳಬೇಕು. ಕೆಲವೊಮ್ಮೆ ನಾವು ಬರ್ತೀವಿ ಬಲಿಪೂಜೆಗೆ, ನಮ್ಮ ಗಮನ ಎಲ್ಲ ಇರುತ್ತೆ. ಕೆಲವೊಮ್ಮೆ ಫೋನ್ ಕಾಲ್ ಬರುತ್ತೆ, ಫೋನ್ ಕಾಲ್ ತಗೊಂಡು ಮಾತಾಡ್ತೀವಿ. ಅಲ್ಲಿ ಯಾರಿದ್ದಾರೆ ಎಂಬ ಯೋಚನೆನೇ ಇರಲ್ಲ. ನಾವು ಇರುವುದು ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಲ್ಲಿ ಎಂಬ ವಿಷಯವನ್ನೇ ನಾವು ಮರೆತು ಬಿಡ್ತೇವೆ. ಆದರೆ ಇಂದು ಈ ಪವಿತ್ರ ಗುರುವಾರ ನಮಗೆ ಸ್ಪಷ್ಟಪಡಿಸುವಂತ ವಿಷಯ, ಪವಿತ್ರ ಆ ಒಂದು ಪರಮ ಪ್ರಸಾದದಲ್ಲಿ ಅದು ಅಲ್ಲ, ಅವರು ಪ್ರಸನ್ನರಾಗಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಪ್ರಸನ್ನರಾಗಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಪ್ರಭು, ನಮ್ಮ ದೇವರು, ನಮ್ಮ ರಕ್ಷಕರು. ಅವರನ್ನು ನಾವು ಸ್ವೀಕರಿಸಲು ಬರುವಾಗ ಪ್ರಿಯ ಸಹೋದರ ಸಹೋದರಿಯರೇ,
ಎಂಥ ಒಂದು ಗಾಢ ವಿಶ್ವಾಸದಿಂದ ನಾವು ಬರಬೇಕು, ಎಂಥ ಒಂದು ನಿಲುವಿನಿಂದ ನಾವು ಬರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಕೆಲವೊಮ್ಮೆ ಪ್ರಭು ಯೇಸು ಕ್ರಿಸ್ತರ ಶರೀರ ಅಂತ ಗುರುಗಳು ಹೇಳುವಾಗ ಕೆಲವೊಮ್ಮೆ ನಾವು ಆಮೇನ್ ಅಂತ ಕೂಡ ಹೇಳಲ್ಲ. ಎಲ್ಲೋ ನೋಡ್ಕೊಂಡು ಬರ್ತೀವಿ, ಎಲ್ಲೋ ನೋಡ್ತೀವಿ. ಕೆಲವೊಮ್ಮೆ ಕೈಯಲ್ಲಿ ದೇವರನ್ನ ಸ್ವೀಕರಿಸ್ತೀವಿ, ನಾಲ್ಗೆಯಲ್ಲಿ ಕೆಲವರು ಸ್ವೀಕರಿಸ್ತಾರೆ, ಇನ್ನು ಕೆಲವರು ಮಂಡಿಯೂರಿ ಸ್ವೀಕರಿಸ್ತಾರೆ, ಇನ್ನು ಕೆಲವರು ಒಂದು ಶೋಚನೀಯವಾದ ವಿಷಯ ಅಂತ ಹೇಳಿದರೆ ಪ್ರಭು ಯೇಸು ಕ್ರಿಸ್ತರ ಶರೀರ ಅಂತ ತೋರಿಸುವಾಗ ಯಾವುದೇ ಥರದ ಒಂದು ಗೌರವ ಇಲ್ಲ, ಯಾವುದೇ ಥರದ ಮರ್ಯಾದೆ ಇಲ್ಲ, ಸುಮ್ಮನೆ ಎರಡು ಬೆಳಿಂದ ಕಿತ್ಕೊಂಡು ಹೋಗ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ಪವಿತ್ರ ಗುರುವಾರ ನಮಗೆ ಸ್ಪಷ್ಟಪಡಿಸ್ತಾ ಇರುವಂಥ ಸತ್ಯ, ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಪ್ರಸನ್ನರಾಗಿದ್ದಾರೆ. ಅದರಿಂದ ಇನ್ನು ಮುಂದೆ ಅವರನ್ನು ನಾವು ಸ್ವೀಕರಿಸಲು ಬರುವಾಗ ಭಕ್ತಿ ವಿಶ್ವಾಸದಿಂದ, ಗಾಢವಾದ ವಿಶ್ವಾಸದಿಂದ ನಾವು ಬರಬೇಕು. ಅವರಿಗೆ ನಾವು ಗೌರವವನ್ನು, ಘನತೆಯನ್ನು ತೋರಬೇಕು ಎಂಬುದೇ ಇಂದಿನ ಆಚರಣೆ ವಿಧಿ ನಮಗೆ ನೀಡುವಂಥ ಸಂದೇಶ. ಕೊನೆಯದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಬೋಧಕರಾಗಿದ್ದರು, ಪ್ರಭು ಆಗಿದ್ದರು. ಆದರೂ ಸಹ ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವುದರ ಮೂಲಕ ಸೇವೆಯ ಹಾಗೂ ಪ್ರೀತಿಯ ಮಹತ್ವವನ್ನು ನಮ್ಮೆಲ್ಲರಿಗೂ ತೋರಿಸಿ ಹೋಗಿದ್ದಾರೆ. ಇಂದು ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನ ಕರೀತಾ ಇದ್ದಾರೆ. ಒಂದು ವೇಳೆ ನಾವು ಒಬ್ಬರು ಇನ್ನೊಬ್ಬರನ್ನ ಪ್ರೀತಿಸ್ತೀವಿ ಅಂತ ಹೇಳಿದರೆ ಇನ್ನೊಬ್ಬರ ಸೇವೆಯನ್ನ ನಾವು ಗೈಬೇಕು, ಅವರ ಪಾದವನ್ನು ತೊಳೆಯಬೇಕು ಎಂಬುದೇ ಇಂದಿನ ಆರಾಧನಾ ವಿಧಿ ನಮಗೆ ನೀಡುವಂಥ ಕರೆ. ಇಂದಿನ ಆರಾಧನಾ ವಿಧಿಯಲ್ಲಿ ಪಾಲ್ಗೊಳ್ಳಲು ಹೊಂದಿರುವಂಥ ನಾವು ಪ್ರಭು ಯೇಸು ಕ್ರಿಸ್ತರ ಕೃಪಾವರಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ನಮಗೆ ಬೇಕಾದಂಥ ಶಕ್ತಿ ಸಾಮರ್ಥ್ಯವನ್ನು ನೀಡಿ ನಮ್ಮನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ. ಆಮೆನ್. ಯೇಸು ಮಾಡಿದ ಪಾದ ಸ್ನಾನವನ್ನು ಎಲ್ಲ ಯಾಜಕರು ಮಾಡುತ್ತಾರೆ. ತಮ್ಮ ಪೂಜಾ ಬಟ್ಟೆಯನ್ನು ತೆಗೆದು ಒಂದು ಬಟ್ಟೆ ಸುತ್ತಿಕೊಂಡು ಆರಿಸಿಕೊಂಡ 12 ಮಂದಿಯ ಪಾದ ತೊಳೆಯುತ್ತಾರೆ. ಈ ಪಾದ ಸ್ನಾನವೆನ್ನುವುದು ಅಪರೂಪದ್ದೇನಲ್ಲ. ಕಾಲದಿಂದಲೂ ಗುಲಾಮರು ತಮ್ಮ ಒಡೆಯರ ಪಾದಗಳನ್ನು ತೊಳೆಯುವುದು ವಾಡಿಕೆಯಲ್ಲಿತ್ತು. ಇಂದಿಗೂ ಉತ್ತರ ಭಾರತದ ಬುಡಗಟ್ಟು ಜನರು ತಮ್ಮ ಮನೆಗೆ ಬರುವ ಅತಿಥಿಗಳ ಪಾದಗಳನ್ನು ತೊಳೆದು ಸತ್ಕರಿಸುತ್ತಾರೆ. ಈ ಎಲ್ಲ ವಾಡಿಕೆಗಳ ಹಿಂದೆ ನಾವು ಕಾಣುವ ಸತ್ಯ ಒಂದು: ಇಲ್ಲದವರು ಇದ್ದವರ ಪಾದಗಳನ್ನು ತೊಳೆಯುವುದು. ಆದರೆ ಕ್ರಿಸ್ತ ಇದನ್ನು ಬುಡಮೇಲು ಮಾಡಿದರು. ಸಾಕ್ಷಾತ್ ದೇವರ ಮಗನಾಗಿ, ಪ್ರಭುವಾಗಿ, ಗುರುವಾಗಿ, ಬೋಧಕನಾಗಿ ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವುದರ ಮೂಲಕ ಅಧಿಕಾರದ ಗುರಿ ಏನಾಗಿರಬೇಕೆಂಬುದನ್ನು ಕ್ರಿಯಾತ್ಮಕವಾಗಿ ಸಾರಿದರು. ನಿಮ್ಮಯ ಪಾದವ ತೊಳೆದಿರುವಂತೆ ಪರರಿಗೆ ಸೇವೆಯ ಮಾಡಿರಿ. ಆನಂದ
ಲೋಕದ ರಕ್ಷಣೆಗೆ ಅರ್ಪಿತವಾಗಿದೆ. ಇದು ನನ್ನ ಶರೀರ ಲೋಕದ ರಕ್ಷಣೆಗೆ ಅರ್ಪಿತವಾಗಿದೆ. ನಿನ್ನನ್ನು ನಾನು ಪ್ರೀತಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿಮ್ಮಯ ಪಾದವ ತುಳಿದಿರುವಂತೆ ಅವರಿಗೆ ಸೇವೆಯ ಮಾಡಿರಿ. ಮಾತ್ರೆಯ ಕರದಲ್ಲಿ ಹಿಡಿದು ಯೇಸು ಸ್ತೋತ್ರಗೈದರು. ಲೋಕದ ಸರ್ವಲೋಕರಾಗಲು ಸ್ವರ್ಗರಿಗೀತರು. ಇದು ನನ್ನಯ ರಕ್ತ ಮನುಕುಲ ರಕ್ಷಣೆಗೆ ಅರ್ಪಿತವಾಗಿದೆ. ಇದು ನನ್ನಯ ರಕ್ತ ಮನುಕುಲ ರಕ್ಷಣೆಗೆ ಅರ್ಪಿತವಾಗಿದೆ. ನಿಮ್ಮನ್ನು ನಾನು ಪ್ರೀತಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿಮ್ಮಯ ಪಾದವ ತುಳಿದಿರುವಂತೆ ಪರರಿಗೆ ಸೇವೆಯ ಮಾಡಿರಿ. ನಿಮ್ಮನ್ನು ನಾನು ಪ್ರೀತಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿಮ್ಮಯ ಪಾದವ ತೊಳೆದಿರುವಂತೆ ಪರರಿಗೆ ಸೇವೆಯ ಮಾಡಿರಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಯಹೂದ್ಯ ಪೂರ್ವಿಕರು ಪಾಸ್ಕ ಹಬ್ಬವನ್ನು ಅತ್ಯಂತ ಭಕ್ತಿ ಮತ್ತು ಏಕಾಗ್ರತೆಯಿಂದ ಆಚರಿಸಿದರು. ಈ ಹಬ್ಬವು ಈಜಿಪ್ಟ್ನಿಂದ ಇಸ್ರಾಯೇಲರ ಬಿಡುಗಡೆಯನ್ನು ಸ್ಮರಿಸುತ್ತಿತ್ತು. ಯೇಸು ತಾವು ಸಾಯುವ ಹಿಂದಿನ ರಾತ್ರಿ ತಮ್ಮ ಶಿಷ್ಯರೊಡನೆ ಪಾಸ್ಕವನ್ನು ಆಚರಿಸಿ ಪರಮಪ್ರಸಾದವನ್ನು ಸ್ಥಾಪಿಸಿದರು. ಅಂತೆಯೇ ನಾವು ಆಚರಿಸುವ ಪರಮಪ್ರಸಾದದ ಮೂಲಕ ನೈಜ ಸಾಕ್ಷಾತ್ಕಾರವನ್ನು ಯೇಸುವಿನೊಡನೆ ಕಾಣಲು ಪ್ರಾರ್ಥಿಸೋಣ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲೋಣ. ನಿಮ್ಮೆಲ್ಲರ ಉತ್ತರ, ಓ ದೇವರೇ ನಿಮ್ಮ ಮೊರೆಯನ್ನು ಆಲಿಸಿರಿ. ಓ ದೇವರೇ ನಮ್ಮ ಮೊರೆಯನ್ನು ಆಲಿಸಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸರು, ಮಹಾಧರ್ಮಾಧ್ಯಕ್ಷ ಪೀಟರವರು, ಇತರ ಧರ್ಮಾಧ್ಯಕ್ಷಗಳು ಹಾಗೂ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಇವರೆಲ್ಲರೂ ಸರ್ವ ಜನರ ಪಾಲನೆಗಾಗಿ ತಮ್ಮನ್ನೇ ಮುಡುಪಾಗಿಟ್ಟು ಯಾರನ್ನು ತಿರಸ್ಕರಿಸದೆ ಪ್ರಭು ಕ್ರಿಸ್ತನಂತೆ ಸರ್ವರನ್ನು ಅಂಗೀಕರಿಸಿ ಬಾಳಲು
ಬೇಕಾದ ಕೃಪೆಯನ್ನು ತಂದೆ ದೇವರು ಇವರಿಗೆ ನೀಡುವಂತೆ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಯಾಜಕರೆಲ್ಲರೂ ಐಕ್ಯಮತ್ಯದಿಂದ ಕ್ರಿಸ್ತನ ಸೇವೆ ಮಾಡುವಂತೆ ಪ್ರಾರ್ಥಿಸೋಣ. ಕ್ರಿಸ್ತನನ್ನು ತಮ್ಮ ಬದುಕಿನಲ್ಲಿ ಪ್ರತಿಬಿಂಬಿಸುವ ಪ್ರೀತಿ ಹಾಗೂ ಸೋದರತ್ವದ ದೂತರಾಗಿ ಇವರೆಲ್ಲರೂ ರೂಪುಗೊಳ್ಳುವಂತೆ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಏಕಾಂತತೆ, ಖಿನ್ನತೆ, ಅತೃಪ್ತಿ ಹಾಗೂ ಅಸಹಕಾರದಿಂದ ನೊಂದಿರುವ ಎಲ್ಲ ಯಾಜಕರಿಗಾಗಿ ಪ್ರಾರ್ಥಿಸೋಣ. ಇವರೆಲ್ಲರೂ ತಮ್ಮ ಕರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಭು ಕ್ರಿಸ್ತನಿಗಾಗಿಯೇ ತಮ್ಮ ಜೀವನವನ್ನು ಮೀಸಲಿಟ್ಟು ಬಾಳುವಂತೆ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಇಲ್ಲಿ ನೆರೆದಿರುವ ನಾವೆಲ್ಲರೂ ಗುರು ಜೀವನದ ಕಷ್ಟ ನಷ್ಟಗಳನ್ನು ಅರ್ಥ ಮಾಡಿಕೊಂಡು ಬಾಳುವಂತೆ ಪ್ರಾರ್ಥಿಸೋಣ. ಸಮಸ್ಯೆಗಳಲ್ಲಿರುವಂತಹ ಗುರುಗಳಿಗಾಗಿ ಉತ್ತಮ ರೀತಿಯಲ್ಲಿ ಪ್ರಾರ್ಥಿಸಿ ಅಂತವರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸಲು ಬೇಕಾದ ಕೃಪೆಯನ್ನು ದೇವರು ಇವರಿಗೆ ನೀಡುವಂತೆ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ತಂದೆಯಾದ ದೇವರೇ, ಪರಮಪ್ರಸಾದ ಸಂಸ್ಕಾರದ ಕೊಡುಗೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಪ್ರತಿ ಸಲ ಪರಮಪ್ರಸಾದವನ್ನು ಸಂಧಿಸಿದಾಗ ನಿಮ್ಮ ಪುತ್ರನ ಅಪಾರ ಕರುಣೆ ಹಾಗೂ ಪ್ರೀತಿಗೆ ಪಾತ್ರರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ಆಮೆನ್. ರೊಟ್ಟಿ ಮತ್ತು ದ್ರಾಕ್ಷಾರಸದ ಈ ಕಾಣಿಕೆಗಳನ್ನ ನಾವು ಅರ್ಪಿಸೋಣ. ಮೊದಲನೆಯದಾಗಿ ಪವಿತ್ರ ತೈಲ. ಸಂಸ್ಕಾರಗಳ ಮೂಲಕ ನಮ್ಮನ್ನು ಅಭ್ಯಂಗಿಸಿ ದೇವರ ಮಕ್ಕಳನ್ನಾಗಿಸುವುದೇ ಈ ಪವಿತ್ರ ತೈಲ. ಪಾಸ್ಕಾ ಬತ್ತಿ. ಪ್ರಭುವಿನ ಪುನರುತ್ಥಾನದ ಸಂಕೇತವಾದ ಪಾಸ್ಕಾ ಬತ್ತಿಯ ಮೂಲಕ ದೇವರು ನಮ್ಮ ಹೃದಯಗಳಲ್ಲಿ, ಮನೆಗಳಲ್ಲಿ ಪುನರುತ್ಥಾನರಾಗಲಿ. ಧಾರ್ಮಿಕ ವಸ್ತುಗಳು. ದೇವರ ಆರಾಧನೆಗೆ ಉಪಯುಕ್ತವಾಗುವ ಈ ವಸ್ತುಗಳಂತೆ ನಾವು ಸಹ ದೇವರ ಯೋಜನೆಗೆ ಉಪಯುಕ್ತವಾಗೋಣ. ಪ್ರಾರ್ಥನಾ ಚೀಟಿ. ಕರುಣಾಮಯ ದೇವರು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಲಿ. ಬ್ರೆಡ್. ನಮ್ಮ ದೈಹಿಕ ಹಸಿವನ್ನು ನೀಗಿಸುವ ಈ ಆಹಾರದಂತೆ ದೇವರ ವಾಕ್ಯ ನಮ್ಮ ಮಾನಸಿಕ ಹಸಿವನ್ನು ನೀಗಿಸಲಿ. ದ ವೆಸ್ಟಮೆಂಟ್. ದೇವರ ರಕ್ಷಣಾ ಕವಚವು ಸದಾ ನಮ್ಮನ್ನು ಸಕಲ ಆಪತ್ತು ವಿಪತ್ತುಗಳಿಂದ ಕಾಪಾಡಲಿ. ದ್ರಾಕ್ಷಾರಸ ಮತ್ತು ಗೋಧಿ ರೊಟ್ಟಿ ಸಾಧಾರಣವಾಗಿರುವ ಇವು ಯೇಸುವಿನ ಪೂಜ್ಯ ರಕ್ತ ಮತ್ತು ಮಾಂಸವಾಗುವ ಹಾಗೆ ನಮ್ಮ ಜೀವನವು ದೇವರ ಚಿತ್ತವನ್ನು ನೆರವೇರಿಸಲಿ. ಹಾಡಿನ ಪುಸ್ತಕ. ದೇವರ ನಾಮವನ್ನು ಹೊಗಳಿ ಸ್ತುತಿಸುವ ಗೀತೆಗಳಂತೆ ನಮ್ಮ ವಾಕ್ಯವು ದೇವರ ಮಹಿಮೆಯನ್ನು ಕೊಂಡಾಡಲಿ. ಮೊಟ್ಟೆ. ಹೊಸ ಜೀವವನ್ನು ನಾಂದಿಯನ್ನು
ತೋರುವ ಹೊಸ ಸೃಷ್ಟಿಯನ್ನು ಹೊಂದಿರುವಂತೆ ದೇವರ ರಕ್ಷಣೆಯಲ್ಲಿ ನಾವು ಸದಾ ನೆಲೆಸೋಣ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಬಲಿಯ ಸ್ಮರಣೆಯನ್ನು ನಾವು ಆಚರಿಸುವಾಗಲೆಲ್ಲ ನಮ್ಮ ರಕ್ಷಣಾ ಕಾರ್ಯವು ನೆರವೇರುವುದರಿಂದ ಈ ರಹಸ್ಯಗಳಲ್ಲಿ ನಾವು ಯೋಗ್ಯರಾಗಿ ಭಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ.
ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸತ್ಯ ಮತ್ತು ನಿತ್ಯ ಯಾಜಕರಾದ ಕ್ರಿಸ್ತರು ಶಾಶ್ವತ ಬಲಿಯನ್ನು ಸ್ಥಾಪಿಸುತ್ತಾ ರಕ್ಷಣೀಯ ಬಲಿಯನ್ನಾಗಿ ಪ್ರಪ್ರಥಮವಾಗಿ ತಮ್ಮನ್ನೇ ಅರ್ಪಿಸಿದರು ಹಾಗೂ ಅದನ್ನು ಅವರ ಸ್ಮರಣೆಗಾಗಿ ಮಾಡುವಂತೆ ಆಜ್ಞಾಪಿಸಿದರು. ಕ್ರಿಸ್ತರು ನಮಗಾಗಿ ಬಲಿಯಾಗಿ ಅರ್ಪಿಸಿದ ಶರೀರವನ್ನು ಭುಜಿಸುವಾಗ ನಾವು ಬಲಿಷ್ಠರಾಗುತ್ತೇವೆ. ನಮಗಾಗಿ ಸುರಿಸಲಾದ ರಕ್ತವನ್ನು ಪಾನ ಮಾಡುವಾಗ ನಾವು ಪರಿಶುದ್ಧರಾಗುತ್ತೇವೆ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯಗಳೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುವಂತ ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಾವು ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ, ನಿಮ್ಮ ಪುತ್ರರೂ ಆದ ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನನಗಾಗಿ ಜನಿಸಿದ ನನಗಾಗಿ ಮಾಡಿದೀವ ಮೃತ್ಯುವ ಜಯಿಸಿದ ಪುನರುಜ್ಜೀವಿಸಿದ ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರುತ್ಥಾನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಂದಿಗೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ಸಾಕ್ಷಿಗಳೊಂದಿಗೂ ಅವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದದಲ್ಲಿ ಭಾಗ್ಯಸ್ಥರಾಗುವಂತೆ ಮಾಡಿರಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಮಗಾಗಿ ಗಳಿಸಿಕೊಂಡ ಸರ್ವ ಜನರಿಗೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ತಂದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಈ ಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸಿರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರಿಗೆ
ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ನಾವು ಧೈರ್ಯದಿಂದ ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರೆಂದು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದ ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೋ ಅಧಿಕಾರವೋ ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅರಸುತ್ತಿದೆ, ಈ ಜೀವ ನಿನ್ನನ್ನೇ
ಕೋಗಿಲೆ ಇಂಪಿನೊಡೆ ಕರೆಯುವೆ ನಿನ್ನೆಸರ ಹರಿಯುವ ನದಿಯ ರಭಸದಲ್ಲಿ ಸೇರುವೆ ನಿನ್ನುಸಿರ ಮನರಂಗದಿ ಪರಿಮಳ ಸೇರುವಂತೆ ಮಿರಿಯುವುದು ಮನ ಮುಗಿಲಿದ ಹನಿಯ ದಾರಿಯಂತೆ ಸಂತೋಷ ಸುದೆಯಾಗಿ ಹೃದಯ ಬರಲಾಯಿತು ನನ್ನಲ್ಲಿ ನೀ ನೆಲೆಸವ ಜೊತೆಯಾಗು ನೀ ಅಭಿಮಾನದ ಒಡೆಯ ಅರಸುತ್ತಿದೆ ಪ್ರಭು ಅರಸುತ್ತಿದೆ ಈ ಜೀವ ನಿನ್ನನ್ನೇ ಅರಸುತ್ತಿದೆ ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ ಭಾವವು ಬೆರೆಯಲು ಬಯಸುತ್ತಿದೆ ಮರಿಗಳ ಹಕ್ಕಿಯು ಕಾಯುವಂತೆ ತೋರಿಸುವ ಪ್ರೀತಿಯ ಬಂದೆಯು ಪ್ರಭುಗಾರಿಯ ಕಪ್ಪೆದ ಕಣ್ಣನತೆ ಮನ್ನಿಸಿ ಮನಸೇರಿಸು ಪ್ರೀತಿಯ ತಂದೆಯಂತೆ ಮನವೆಲ್ಲ ನಿನಗಾಗಿ ಬದುಕಾಗಿರುವುದಯ್ಯ ಸಂತೋಷದ ಸೊರೆಯಾಗಿದೆ ಹೃದಯ ಜೊತೆಯಾಗಿರು ಅಭಿಮಾನದ ಒಡೆಯ ಜೊತೆಯಾಗಿರಿ ಅಭಿಮಾನದ ಒಡೆಯ ಅರಸುತ್ತಿದೆ ಪ್ರಭು ಅರಸುತ್ತಿದೆ ಈ ಜೀವ ನಿನ್ನನ್ನೇ ಅರಸುತ್ತಿದೆ ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ ಭಾವವು ಬೆರೆಯಲು ಬಯಸುತ್ತಿದೆ ಸಂತೋಷದ
ಯಾರು ನೀ ಅಭಿಮಾನದ ಒಡೆಯ ಅರಸುತ್ತಿದೆ ಪ್ರಭು ಅರಸುತ್ತಿದೆ ಈ ಜೀವನಿಂದಲೇ ಅರಸುತ್ತಿದೆ ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ ಪಾಪವು ಬೆಳೆಯಲು ಬಯಸುತ್ತಿದೆ ಇಂದು ಪ್ರೇಮದ ಗೂಡನ್ನು ಕಟ್ಟಿರುವೆ ನೀನವರ ಸವಿವಾಸಿಸದ ನಿನ್ನಿದೆಯ ಅತಿಥಿ ನೀನಾಗವ ನೀವಾರ ಸ್ವಾಮಿ ವಾಸಿಸವ ನೆಮ್ಮದಿಯ ಅತಿಥಿ ನೀನಾಗವ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪ್ರಸ್ತುತ ಕಾಲದಲ್ಲಿ ನಿಮ್ಮ ಪುತ್ರರ ಔತಣದಿಂದ ನಮ್ಮನ್ನು ಪುನಶ್ಚೇತನಗೊಳಿಸಿದ್ದೀರಿ. ಅಂತೆಯೇ ಅವರ ಅನಂತ ಔತಣದಲ್ಲಿ ನಿರಂತರವಾಗಿ ಆನಂದಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕೂತ್ಕೊಳ್ಳಿರಿ. ಒಲವಿನ ಕ್ರೈಸ್ತ ಬಾಂಧವರೇ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಖ್ಯವಾಗಿ ನಮ್ಮ ವಿಚಾರಣೆ ಆ ಫಾತಿಮಾ ಮಾತೆಯನ್ನು ನಂಬಿ ಜೀವಿಸುತ್ತಿರುವ ನಮ್ಮ ಕುಟುಂಬಗಳು. ಮುಖ್ಯವಾಗಿ ನನಗೆ ಒಂದು ಭಯ ಇತ್ತು, ನಿನ್ನೆ ಯಾವ ರೀತಿಯಲ್ಲಿ ಮಳೆ ಇಡೀ ರಾತ್ರಿ, ಅದೇ ರೀತಿ ಇವತ್ತು ಬಂದರೆ ಏನಾಗಬಹುದು ಎಂಬ ಒಂದು ಭಯ. ಆದರೆ ಆ ತಾಯಿಯನ್ನೇ ನಂಬಿ ಜೀವಿಸುತ್ತಿರುವ ನಾನು ಮತ್ತು ನೀವು, ಆ ತಾಯಿ ನಮ್ಮನ್ನು ಕೈ ಬಿಡಲಿಲ್ಲ. ಕೈ ಕೊಡಿರಿ ಆ ತಾಯಿಗೆ. ಖಂಡಿತವಾಗಿ ಈ 3 ದಿವಸಗಳು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬರುವವರು ಎಂಬ ಒಂದು ನಂಬಿಕೆ ನನಗೆ ಇದೆ. ಆದ್ದರಿಂದ ಬೇರೆ ಮುಖ್ಯವಾದ ದಿವಸಗಳು, ಈ ಒಂದು ದಿವಸಗಳು ತುಂಬ ಮುಖ್ಯವಾದದ್ದು. ಈ ಒಂದು ಪವಿತ್ರ ಗುರುವಾರ ಜೇಸುನಾಥರು ಗೆತ್ಸೆಮನೆ ಆ ಒಂದು ತೋಟದಲ್ಲಿ ರಕ್ತಭೇದದಿಂದ ಇಡೀ ರಾತ್ರಿ ಅವರಿಗೋಸ್ಕರವಲ್ಲ, ಇಡೀ ಪ್ರಪಂಚವು ಮತ್ತು ನಮ್ಮ ಜೀವನಕ್ಕೆ ರಕ್ತದಿಂದ ಆ ಗುರುತಾಗಿ ಈ ಒಂದು ಬಲಿಪೂಜಾದ ನಂತರ ನಮ್ಮ ದೇವಾಲಯದಲ್ಲಿ
ಆ ಗೆತ್ಸೆಮನೆ ತೋಟವನ್ನು ಒಳ್ಳೆ ರೀತಿಯಲ್ಲಿ ಅಲಂಕಾರ ಮಾಡಿ ಇಟ್ಟಿದ್ದೇವೆ. ಆರಾಧನೆ 8 ಗಂಟೆಗೆ ಕನ್ನಡ ಭಾಷೆಯಲ್ಲಿ, 9 ಗಂಟೆಗೆ ಆಂಗ್ಲ ಭಾಷೆಯಲ್ಲಿ, 10 ಗಂಟೆಗೆ 3 ಭಾಷೆಯಲ್ಲಿ ಮತ್ತು ಕೊನೆಗೆ 11 ಗಂಟೆ ತಮಿಳಿನಲ್ಲಿ. 8 ಗಂಟೆಯಿಂದ 12 ಗಂಟೆ ತನಕ. ಸೊ ನೀವು ಹೋಗಿ ಅಥವಾ ಈ ಪೂಜೆ ನಂತರ ಯಾವ ರೀತಿಯಲ್ಲಿ ನೀವು ಯೋಚನೆ ಮಾಡಿ, ಕುಟುಂಬದಿಂದ ಇಡೀ ಕುಟುಂಬವು ಜಾಸ್ಮಿನ್ ಹೂಗಳು ಅಥವಾ ಬೇರೆ ಏನು ಹೂಗಳು ನಿಮ್ಮ ಕೈಗೆ ಸಿಕ್ಕುತ್ತದೋ ಇಡೀ ಕುಟುಂಬವನ್ನೇ ಅರ್ಪಣಿಸುವ ರೀತಿಯಲ್ಲಿ ಈ ಆರಾಧನೆಯನ್ನು ಒಳ್ಳೆ ರೀತಿಯಲ್ಲಿ ನೀವು ಪ್ರಾರ್ಥನೆಯಿಂದ ನಿಮ್ಮ ಕುಟುಂಬವು ಮತ್ತು ನಮ್ಮ ವಿಚಾರಕ್ಕೋಸ್ಕರ ಸಹ ಭರವಸ ಆ ತಾಯಿ ಜೀವಂತ ದೇವರು ನಮ್ಮ ಮೇಲೆ ಒಂದು ಕನಿಕರ ಕೃಪಾ ವರ ಖಂಡಿತವಾಗಿ ಈ ವಿಚಾರಣೆಯಲ್ಲಿ ಆ ದೇವರು ತೋರಿಸ್ಬೇಕೆಂದರೆ ನೀವೆಲ್ಲ ಒಗ್ಗಟ್ಟಾಗಿ ಒಂದು ಕುಟುಂಬವಾಗಿ ಈ ಸಮಯದಲ್ಲಿ ದಯವಿಟ್ಟು ಪ್ರಾರ್ಥನೆ ಮಾಡಿರಿ. ನಥಿಂಗ್ ಗೋಸ್ ಇನ್ ವೇನ್. ಪ್ರಾರ್ಥನೆ ಬೇರೆಲ್ಲ ಯಾವ ರೀತಿಯಲ್ಲಿ ಹೋಗ್ಬೋದು ಆಚೆ, ಪ್ರಾರ್ಥನೆ ಅಲ್ಲ. ಸೊ ದಯವಿಟ್ಟು ಈ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಮತ್ತು ನಾಳೆ ಪ್ರಿಯರೇ ಪವಿತ್ರ ಶುಕ್ರವಾರ, ಪವಿತ್ರ ಶುಕ್ರವಾರ ಉಪವಾಸವು 10 ವಯಸ್ಸು ಕೆಳಗಡೆ, 60 ವಯಸ್ಸು ಮೇಲ್ಗಡೆ. ಅದ ಕೆಳಗಡೆ ಇರೋರೆಲ್ಲ ಇದನ್ನು ಅನುಸರಿಸಬೇಕು ಎಂಬುವುದು ಧರ್ಮಸಭೆಯ ಆಜ್ಞೆ. ಧರ್ಮಸಭೆಯ ಆಜ್ಞೆ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಕನ್ನಡ, 8 ಗಂಟೆಗೆ ಮಲಯಾಳ, 9 ಗಂಟೆಗೆ ಕೊಂಕಣಿ, 10 ಗಂಟೆಗೆ ಆಂಗ್ಲ ಭಾಷೆ, 11 ಗಂಟೆಗೆ ತಮಿಳು. ಇದು ಪ್ರತಿ ವರ್ಷವೂ ಪ್ರೇರೆ ನಮ್ಮ ವಿಚಾರದಲ್ಲಿ ಪವಿತ್ರ ಶುಕ್ರವಾರವು ಜ್ಯೂಸ್ ಮತ್ತು ಗಂಜಿ ಮೊಸರು ಯಾವುದೋ ಕೊಡುತ್ತಿದ್ದಾರೆ. ಅದು ಹಿಂದೆ. ಈ ವರ್ಷವು ವಿನ್ಸೆಂಟ್ ಡಿ ಬಾಲ್ ಸೊಸೈಟಿ ಇದೆ, ನಿಮ್ಗೆ ಗೊತ್ತಿದೆ. ಹಿಂದೆ